ಹೊರಗೆ ಹೋಗಿ ಬಂದಿದ್ದು ಹಿಡ್ಕೊಂಡು ಅತ್ತಿ ಜೊತೆನೂ ಸರಿಯಾಗಿ ಮಾತಾಡ್ಲಾಗತ್ತಿಲ್ಲ, ನನ್ನ ಜೊತೆನೂ ಸರಿಯಾಗಿ ಮಾತಾಡ್ಲಾಗತ್ತಿಲ್ಲ. ಏನಾಗ್ಯದ ಅವಾಗ? ನಾ ಊರಿಗೆ ಬರಲ್ಲ ಅಂತಂದು ಸಲಿಂದ ಬೇಜಾರು ಮಾಡ್ಕೊಂಡಾಳ ಏನೋ. ಪೂಜಾ ಅವ್ವ, ಇನ್ನೀಗ ನಿನಗೆ ನೆನೆಸ್ಲಾಗತ್ತಿದ, ನಾನು ಗೊತ್ತೇನ ನೀನೇ ಬಂದುಬಿಟ್ಟೆ. ಜಳಕ ಆಗ್ಯದ, ಈಗ ಎಲ್ಲರದು ಜಳಕ ಆಗ್ಯದ. ಇದು ನೀರು ನಿನಗೆ ಕಾಸಿ ಇಟ್ಟಿನಿ, ಈಗ ಆಡ್ಸಿನಿ, ಒಲಿ ಎಲ್ಲ ಆಡ್ಸಿನಿ, ಎಲ್ಲರದು ಜಳಕ ಆಗ್ಯದ. ಇವತ್ತು ಯಾಕೇನೋ ಅಪ್ಪನೂ ಜಲ್ದಿನೇ ಎದ್ದು ಜಳಕ ಎಲ್ಲ ಮಾಡ್ಕೊಂಡು ಹೊರಗೆ ಹೋಗಿ ಬರ್ತೀನವ ಅಂತೇಳಿ ಹೊರಗೆ ಹೋದರು. ನಿನ್ಗೊಬ್ಬಕ್ಕಿಗೆ ಇಟ್ಟಿನಿ ನೋಡಿ ಬಿಸಿನೀರೀಗ ಕಾಯ್ದಿದ್ದ ಸಲಿಂದೆ ಒಲಿಯೋದೆಲ್ಲ ಆಡ್ಸಿನಿ ಮತ್ತು ಹಾಕೋತೇನು, ಮತ್ತು ಬಕೆಟ್ನಾಗ ಹಾಕ್ಕೊಡ್ಲಿ. ಯಾಕವ್ವ ನೀರ ಹೊರಗೆ ಕಾಸ್ಲಾಗತ್ತಿರಲ್ಲ? ಯಾಕೆ ಗ್ಯಾಸ್ ಮೇಲೆ ಕಾಸಲ್ಲ ನೀರ? ಹಿಂಗೆ ಎಲ್ಲಕ್ಕ ಒಲಿ ಮೇಲೆ ಮಾಡ್ಕೊತ ಕುಂಡ್ರದು ಆತದೇನೋ ಈ ಟೈಮಿಗೆ? ಅದು ಇಂಥ ಥಂಡ್ಯಾಗ ನೀರು ಕಾಸ್ಕೊತ ಕುಂತಿದ್ದಲ್ಲ ಹುಡುಗಿ, ಮತ್ತು ತಲೆಗೂ ಏನೂ ಕಟ್ಕೊಂಡಿಲ್ಲವ, ಒಂದು ಕಿವ್ಯಾಗಿಟ್ಟು ಹತ್ತಿ ಭೀ ಇಟ್ಕೊಂಡಿಲ್ಲ, ಏನಿಲ್ಲ. ಒಂದು ಸ್ಯೂಟರ್ ಬರ್ತದಲ್ಲ, ಅದು ಸ್ಯೂಟರ್ ಬೆಚ್ಚಗಿರ್ತದ, ಅದನ್ನು ಹಾಕೊಂಡಿಲ್ಲ. ಹಿಂಗೆ ಬಿಂದಾಸ್ ಕುಂತು ಬಿಟ್ಟಿದವ ಇಂಥ ಥಂಡ್ಯಾಗ. ನಿನಗೇನು ಚಳಿದ ಆಗಲ್ಲೇನು? ಇಲ್ಲವ, ಏನಾಗಲ್ಲ ನೋಡಿ. ಈಗ ರಾಟಿ ಬಿದ್ದಂಗೆ ಆಗ್ಬಿಟ್ಟದ, ಈಗ ದಿನ ರೂಢ ಬಿದ್ದದ ನನಗಂತರೂ. ಏನು ಚಳಿ ಆಗಲ್ಲ, ಏನಿಲ್ಲ. ಅದು ನಾಜಕ್ ಮಾಡ್ಕೋತ ಕುಂತ್ರು ಏನಾಗ್ಬಿಡ್ತದ, ಹಾಗೆ ನಾಜಕ್ಕೆ ಆಗ್ಬಿಡ್ತೀವಿ. ಏನು ಅನ್ಸಲ್ಲ ನೋಡವ ನನಗಂತರೂ, ಈಗ ಅಭ್ಯಾಸ ಆಗ್ಬಿಟ್ಟದ. ಒಂದು ಟೈಮಿಗೆ ಚಾ ಮಾಡ್ತೀನವ ಅಂತೇಳಿ ಎಷ್ಟು ಕೇಳಿದ್ರು ನಾನು ಬ್ಯಾಡವ, ಕೈ ಅದು ಸುಟ್ಕೋತಿ, ಬೇಡ ಬೇಡ ಅಂಥೇಳಿ ಎಷ್ಟು ತಡಿತಿದ್ ನಿನಗೆ, ಗ್ಯಾಸ್ ಬೆಲ್ ಸಮೇತ ಬರಕೊಡ್ತಿದ್ದಿಲ್ಲ. ಈಗ ನೋಡು ನನ್ನ ಮಗಳು ಎಲ್ಲನೂ ಒಲಿ ಮೇಲೆ ಮಾಡಪ್ಲೆ ಆಗ್ಬಿಟ್ಟಳು. ಎಷ್ಟು ದೊಡ್ಡಕ್ಕಾದ್ಬಿಟ್ಟವ ಮಗಳ ನೀನಂತರು, ಭಾಳ ದೊಡ್ಡಕ್ಕಾದಿ. ಎಷ್ಟು ದೊಡ್ಡಕ್ಕಾಗಿದಿ ಅಂತಂದ್ರೆ ನಿಂದು ಎಲ್ಲ ಕಷ್ಟ ನಮಗೆ ಕಾಣಬೇಡ್ದಂಥೇಳಿ 24 ಗಂಟೆ ಯಾವಾಗೂ ನಗು ಮುಖ ಇಟ್ಕೊಂಡಿರ್ತಲ್ಲ. ಅವ್ವ ಅಪ್ಪನ ಮೇಲೆ ಎಷ್ಟು ಜೀವ ಇಟ್ಟಿದವ, ನಮಗೆ ಗೊತ್ತಾಗ್ಬಾರ್ದಂಥೇಳಿ ಮನಸ್ಸಿನಾಗ ಎಷ್ಟು ಕಷ್ಟ ಇದ್ರೂ ಒಂದು ಜರ ತೋರಿಸ್ಕೊಂಬಲ್ಲಲ್ಲ, ಇಷ್ಟು ಬೆಳೆದು ಬಿಡ್ತಂತ ನಾ ಅನ್ಕೊಂಡಿದ್ದಿಲ್ಲ ಬಿಡವ್ವ ಪೂಜಾ. ಅವ್ವ ಯಾಕೆ ಹಿಂಗೆಲ್ಲಾಗತ್ತಿದಿ? ನನಗೇನು ಕಷ್ಟ ಅದ ಇಲ್ಲಿ, ಅದು ಈ ಮನ್ಯಾಗ ಅತ್ತಿ ನನಗೆ ಎಷ್ಟು ಚಂದ ನೋಡ್ಕೋತಾರೆ ಗೊತ್ತೇನೋ? ನೀ ಎಲ್ಲ ನೋಡಿದಿ, ಮಗಳಕಿನ ಹೆಚ್ಚಿಗೆ ನೋಡ್ಕೋತಾರ ಅತ್ತಿ. ಎಲ್ಲ ನೋಡಿದ್ರು ಹಿಂಗೆ ಅನ್ನತ್ತಿದಲ್ಲ. ಚಿಂತೆ ಅದ, ನನ್ನ ಗಂಡಂದು ಚಿಂತೆ ಮಾಡ್ತೀನಿ ಇಲ್ಲಂತಿಲ್ಲ, ಆದ್ರೆ ಅದು ಚಿಂತೆ ಬಿಟ್ಟು ನನಗೇನು ಚಿಂತಿದಾವ? ನಾನು ಏನು ಮುಚ್ಚಿಟ್ಟಿಲ್ಲ ನಿಮ್ನಿಂತ. ಹಿಂಗೆ ಕೇಳಿದ್ರೆ ನನ್ನ ಮಗಳು ಯಾವತ್ತೂ ಬಾಯಿ ಬಿಡಲ್ಲ. ಅವ್ರ ಅತ್ತಿದ ಆಟ ನಾಟಕ ನಾನೇ ಬಯಲು ಮಾಡ್ತೀನಿ, ಅದು ಹೆಂಗೆ ಮಾಡಬೇಕು ಮಾಡೇ ಮಾಡ್ತೀನಿ. ಅವ್ವ ಏನಾಗ್ಯದ, ಯಾಕೆ ಹಿಂಗೆ ಮಾತಾಡ್ಲಾಗತ್ತಿದಿ? ನಿನ್ನ ಹೊರಗೆ ಹೋಗಿ ಬಂದಿದ್ದು ಹಿಡ್ದಾಯ್ತು, ಜರ ಬದ್ಲಿನೇ ಆಗಿದವ. ಯಾಕ ಯಾರಾರ ಏನಾರ ಅಂದಾರೇನು? ಯಾರಾರ ಏನಾರ ಹೇಳಕ್ಕ ನನಗೇನು ಈ ಊರಾಗ ಯಾರಾರ ಗೊತ್ತಾ ಗುರಿನ? ಯಾರು ಗೊತ್ತಿಲ್ಲವ. ಗೊತ್ತಿದ್ದಿರೋ ಅಂತಂದ್ರೆ ಯಾರಿಗಾರ ಏನಾರ ಕೇಳಿದಾರ ಹೇಳಿರನು. ಯಾರು ಗೊತ್ತಿಲ್ಲ, ಯಾರಿಗೇನು ಕೇಳಿ ಹೇಳು? ಇಷ್ಟಕ್ಕೂ ಕೇಳಕರ ಏನು ಸುದ್ದಿ ಅದ? ಏನಿಲ್ಲ, ನನ್ನ ಮಗಳು ಖುಷಿದಾಗದಾಳ, ಅತ್ತಿ ಅಂತರೂ ತಾಯ್ಕಿನ ಹೆಚ್ಚಿಗೆ ನೋಡ್ಕೊಳಕತ್ತಾಳ. ಮತ್ತು ನಿನ್ನ ಏನು ಕೇಳಿ ನಾನು? ಏನು ಕೇಳಂಗೆ ಇಲ್ಲಲ್ಲ, ಹಾಗೆ ಸಜಿಕೆ ಅಂದ್ರೂ ಅವ ನೀನು ಯಾಕೇನು ನಿನ್ನ ಹೊರಗೆ ಹೋಗಿ ಬಂದಿದ್ದು ಹಿಡಿದು ವಿಚಿತ್ರ ಮಾತಾಡ್ಲತ್ತಿದವ. ಏನಂತ ಹೇಳಲು ಹೋಗಿದ್ದಿ? ಏನಿಲ್ಲವ, ಒಂದು ಮಾತು ಕೇಳ್ತೀನಿ ಪೂಜಾ, ಖರೆ ಹೇಳ್ತಿ? ಹ್ಞೂ ಅವ್ವ, ನಾ ಯಾವತ್ತು ನಿನ್ನ ಮುಂದೆ ಸುಳ್ಳು ಹೇಳಿನಿ? ಖರೇನೆ ಹೇಳ್ತೀನಿ. ಅದು ಏನು ಕೇಳಿ, ಏನು ಮನಸ್ಸಿನಾಗ ಇಟ್ಕೋಬೇಡವ, ಏನು ಕೇಳಿ ಹೇಳ್ತೀನಂತ. ನಿಮ್ಮ ಅತ್ತಿ ಖರೇನು ಬದಲಿ ಆಗ್ಯಾಳಲ್ಲ, ಅಂದ್ರೆ ನಮ್ಮ ಮುಂದೊಂದು ನಿನ್ನ ಮುಂದೊಂದು ಹಿಂಗೆ ನಡ್ಕೊಳತ್ತಿಲ್ಲಲ್ಲ. ಏನು ನಾವು ಬಂದೀವಂಥೇಳಿ ನಿನಗೆ ಜೀವ ಮಾಡ್ಲಾಕತ್ತಾಳ? ನನಗೆ ಯಾಕೋ ನಿಮ್ಮ ಅತ್ತಿ ಬದಲಿ ಆಗ್ಯಾಳ ಅನ್ಸಲ್ಲ ಹೋಗ್ಯದವ, ಅದಕ್ಕೆ ಕೇಳಕತ್ತೀನಿ. ಅವಾಗ ಯಾಕೆ ಹಿಂಗೆ ಅನ್ನಿಸ್ತು? ಯಾರಾರ ಏನಾರ ಹೇಳ್ಯಾರ? ಅವಾಗ ಈ ಊರಾಗ ಯಾರೂ ಗೊತ್ತಿಲ್ಲ, ಯಾರು ಏನು ಹೇಳಿರಲ್ಲ, ಮತ್ತು ಅವ್ವ ಯಾಕೆ ಒಮ್ಮೆ ಹಿಂಗೆ ಕೇಳಿದಳು? ಏನು ವಿಚಾರ ಮಾಡ್ಲಾಗತ್ತಿದವ? ಏನಾಯ್ತು? ನಾನು ಸುಮ್ಮ ಹಾಗೆ ಸಜ್ಜಿ ಕೇಳಾಕತ್ತೀನಿ, ಈ ನನಗೆ ಅನಿಸಿದ್ದು ಹೇಳಾಕತ್ತೀನಿ ಅಷ್ಟೇ. ನನಗೆ ಯಾಕೋ ಅನಿಸಿಲ್ಲವ ಬದಲಿ ಆಗ್ಯಾಳ ಅಂಥೇಳಿ, ಅದಕ್ಕೆ ಕೇಳಾಕತ್ತೀನಿ. ನೀ ಯಾಕೆ ಹಿಂಗೆ ನಿಂತೆಲ್ಲ? ಅಂದ್ರೆ ಬದಲಿ ಆಗಿಲ್ಲಲ್ಲ ನಿಮ್ಮ ಅತ್ತಿ? ಅವ್ವ ಅದು ನಿನಗ್ಯಾಕೆ ಹಿಂಗೆ ಅನುಮಾನ ಬಂತು ಇದ್ದಕ್ಕಿದ್ದಂಗೆ? ಅಂದ್ರೆ ನಾ ಅನುಮಾನ ಪಟ್ಟಿದ್ದು ಖರೇನೆ ಏನಂದ್ರೆ ಬದಲಿ ಆಗಿಲ್ಲ ಹೌದಲ್ಲ? ನಿಮ್ಮ ಅತ್ತಿ ಬದಲಿ ಆಗಿಲ್ಲಕ್ಕಿ, ಬದಲಿ ಆಗ ಜನ್ಮನೇ ಅಲ್ಲ ಬಿಡು ನಿಮ್ಮ ಅತ್ತಿದು. ಖರೆ ಅಲ್ಲ ಮಗಳೇ? ಅವ್ವ ನಾ ಖರೆ ಹೇಳಾಕತ್ತೀನಿ, ನಿನಗೆ ಮುಂದೆ ಯಾರೋ ಏನೋ ಹೇಳ್ಯಾರ. ನೀನು ನಿನ್ನ ಹೊರಗೆ ಹೋಗಿ ಬಂದಾಗಿ ನಿಂತ ವಿಚಿತ್ರ ಮಾತಾಡ್ಲಾಗತ್ತಿದವ. ಒಂದು ಅಳ್ತಿ ನಮ್ಮ ಅತ್ತಿ ಮೇಲೆ ಅನುಮಾನ ಪಡ್ಲಾಗತ್ತಿದಿ. ಅದು ಯಾಕೆ ನಿನಗೆ ಹಂಗೆ ಅನಿಸ್ಲಾಗತ್ತದವ? ಅಲ್ಲಿ ನಮ್ಮ ಮನೆಗೆಲ್ಲ ಬಂದು ಹೋಗ್ಯಾರ, ಅವಾಗ ನೋಡಿದಿ ಆಯಿತು, ಈಗ ಬಂದೀಗ ಇವತ್ತಿಗೆ 3 ದಿನ ಆಯ್ತು ನೀನು ಬಂದು ನೋಡ್ಲಾಗತ್ತಿದಿ ನಮ್ಮ ಅತ್ತಿ ಹ್ಯಾಂಗೆ ನಡ್ಕೋತಾರೆ ನನ್ನ ಜೊತೆ, ಹ್ಯಾಂಗಿಲ್ಲ ಅಂತ ನಿನಗೆ ಗೊತ್ತದ. ಅಂದ್ರೂ ನೀ ಹಿಂಗೆ ಅನುಮಾನ ಪಡ್ಲಾಗತ್ತಿದಲ್ಲವ, ಅದು ಯಾಕಂತೇಳಿ ನನಗೆ ಗೊತ್ತಾಗಲ್ದು. ಇಲ್ಲ, ನಮ್ಮ ಅತ್ತಿ ಬದಲಿ ಆಗ್ಯಾಳವ, ಈಗ ಮೊದಲಿನ ಪ್ಲೇ ಇಲ್ಲಕ್ಕಿ. ನನ್ನ ಮಗಳು ನೋಡಿದ್ರೆ ಹಿಂಗೆ ಹೇಳ್ತಾಳ, ರತ್ತಿ ಚಂದದಳ ಬದಲಿ ಆಗ್ಯಾಳ, ಮೊದಲಿನ ಪ್ಲೇ ಇಲ್ಲ ಅಂತ ಹೇಳ್ತಾಳ. ಇವ್ರಿಗೆ ನಿನ್ನ ಯಾರೇನೋ ಹಂಗೆ ಹೇಳ್ಯಾರಂತ.
ಇಲ್ಲಿ ಯಾರು ಕರೆ ಯಾರು ಸುಳ್ಳು ಅನ್ನೋದೇ ತಿಳಿವಂತ. ಅವ್ವ ಏನು ವಿಚಾರ ಮಾಡ್ಕೊತ ನಿಂತಿ? ಏನಿಲ್ಲ ಮಗಳೇ, ಅದು ಏನೈತಿ ಗೊತ್ತೇನ, ಹಾಗೆ ಸುಮ್ಮ ಸಜಿಕೆ ಕೇಳ್ದ. ಮೊದಲ ನಿಮ್ಮ ಅತ್ತಿ ನಿನಗೆ ಭಾಳ ಕಾಟ ಕೊಡ್ತೀಳಲ್ಲ, ಚಿತ್ರ ಹಿಂಸೆ ಕೊಡ್ತೀಳಲ್ಲ, ಅದಕ್ಕೆ ಅಷ್ಟು ಮಾಡೋಕ್ಕೆ ಇದ್ದಕ್ಕಿದ್ದಂಗೆ ಬದಲಿ ಆಗಿದ್ದು ನೋಡಿ ಒಮ್ಮಿನಗೊಮ್ಮೆ ನಂಬ್ಲಿಕ್ಕೆ ಆಗಲಿಲ್ಲವ. ಅದಕ್ಕೆ ಕೇಳ್ದ, ನೀನು ನಮ್ಮ ಮೇಲೆ ಭಾಳ ಜೀವ ಬೇರೆ ಇಟ್ಟಿದ್ಯಾ, ಅದಕ್ಕೆ ಅವ ಅಪ್ಪನ ಮುಂದೆ ಹೆಂಗೆ ಹೇಳ್ಬೇಕಂತೇಳಿ ಎಲ್ಲ ಸಹಿಸ್ಕೊಲ್ಲತ್ತಿದೇನೋ ಅಂಥೇಳಿ ಅನ್ನಿಸ್ತು. ಅದಕ್ಕೆ ಕೇಳ್ದ ಮಗಳೇ, ಮತ್ತೇನಿಲ್ಲವ. ನನಗೆ ಯಾರು ಏನು ಹೇಳ್ತಾರೆ ಹೇಳು, ಈ ಊರಾಗ ಯಾರು ಗೊತ್ತಿಲ್ಲ ಏನಿಲ್ಲ. ಇಲ್ಲ, ನಾನು ಹಂಗೆ ಕೇಳ್ದೆ. ನಿಮ್ಮ ಅತ್ತಿ ಚಂದ ಆಗಿಳಂತಂದ್ರೆ ಖುಷಿನೇ ಅಲ್ಲವ, ನಮಗೂ ಖುಷಿನೇ. ನಮಗೇನು ನಮ್ಮ ಮಗಳು ಚಂದ ಇದ್ರೆ ಸಾಕು, ಮತ್ತೇನು ಬೇಕು ಹೇಳು. ಅದಕ್ಕೆ ಹಂಗೆ ಕೇಳ್ದೆವ್ವ, ಮತ್ತೇನಿಲ್ಲ. ಚಂದ ಅದಾಳಲ್ಲ ಸಾಕು, ಅಷ್ಟೇ ಸಾಕು, ಮತ್ತೇನಿಲ್ಲ ನನಗೆ. ಅಂದ್ರೂ ಅವ ಇಷ್ಟು ದಿನ ನೀನು ಹಿಂಗೆ ಅನ್ಮನ್ ಪಟ್ಟಿಲ್ಲ, ಇದ್ದಕ್ಕಿದ್ದಂಗೆ ಕೇಳಾಗತ್ತಿದಲ್ಲ, ನನಗೆ ವಿಚಿತ್ರ ಅನ್ಸ್ಲಾಗತ್ತದ. ಮಾತು ಹೇಳ ಮಗಳೇ, ನಿನಗೆ ಅನಿಸ್ತಿರ್ಬೇಕು ಯಾಕೆ ನಮ್ಮ ಅವ್ವ ನಮ್ಮ ಅತ್ತಿ ಮೇಲೆ ಅನುಮಾನ ಮಾಡ್ಲಾಗತ್ತಾಳ ಅಂಥೇಳಿ. ಆದರೆ ಏನು ಗೊತ್ತೇನು ಪೂಜಾ, ನೀನು ಬೆಳ್ಳಗಿದ್ದಿದ್ದೆಲ್ಲ ಹಾಲಂತೆ ತಿಳಿದು ಈಸಿಯಾಗಿ ನಂಬಿಡ್ತವ. ನಂದು ಹೆತ್ತು ಕಳ್ಳ ನೋಡು, ಹೆತ್ತು ಕಳ್ಳ ಸಂಕಟ ಮತ್ತು ಅದು ಎಲ್ಲೋ ಒಂದು ಕಡೆಗೆ ಗೊತ್ತು ಮಾಡ್ತದಂತ. ಈಗ ಒಂದು ಮನುಷ್ಯ ಮುಂಚಿನಿಂತ ಅಂದ್ರೆ ಮೊದಲಿನಿಂತ ಚಂದಿದ್ದು, ಯಾರಿಗೂ ಕಷ್ಟ ಕೊಡಲಾರ್ದಂಗೆ ಒಳ್ಳೆವಾಗಿದ್ದು, ಯಾವುದೋ ಒಂದು ಪರಿಸ್ಥಿತಿ ಕೈ ಕಟ್ಟಿ ಅವ ಏನೋ ಒಂದು ಕೆಟ್ಟದ್ದು ಮಾಡ್ದನಂತಂದ್ರೆ ಮುಂಚೆ ಮತ್ತು ಅವ ಸುಧಾರಿಸ್ಕೊಂಡು ಚಂದ ಆತನ ಅಂದ್ರೆ ಮಂದಿ ಎಲ್ಲರೂ ನಂಬ್ತಾರೆ. ಆದ್ರೆ ಮುಂಚೆ ನಿಂತ ದರ್ಪ ಬರೀ ಬೇರೆದವ್ರಿಗೆ ಕಷ್ಟ ಕೊಡೋದು, ಚಿತ್ರಹಿಂಸೆ ಕೊಡೋದು, ಬರೀ ಇದ್ರಾಗೆ ಕಾಲ ಕಳೆದು ನಾನು ಚಂದಾಗಿನಿ ಅಂಥೇಳಿ ಇದ್ದಕ್ಕಿದ್ದಂಗೆ ಬಂದು ಹೇಳಿದ್ರೆ ಅದು ನಂಬ ಮಾತಾ ಮಗಳೇ. ನಂಬ್ಲಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನೀನು, ನಂಬ್ಲಿಕ್ಕೆ ಸಾಧ್ಯ ಇಲ್ಲವಾ, ಸಾಧ್ಯ ಇಲ್ಲ. ಅಷ್ಟು ಜಲ್ದಿ ಕೆಟ್ಟ ಮನುಷ್ಯ ಬದಲಿ ಆಗಿ ಒಳ್ಳೆ ಆತನಂದ್ರೆ ಅದು ಸಾಧ್ಯ ಇಲ್ಲ ಅಂತೇಳಿ ನೀನು. ಅದಕ್ಕೆ ನಾನು ಹಂಗಂತ ಯಾರೂ ಕೆಟ್ಟವ್ರು ಒಳ್ಳೆಯವ್ರು ಆಗಲ್ಲ ಅಂತ ನಾ ಹೇಳಕತ್ತಿಲ್ಲ. ಆದರೆ ನಿಮ್ಮ ಅತ್ತಿ ನನಗೆ ಒಳ್ಳೆಯಕ್ಕೆ ಆಗ್ಯಾಳ ಅಂಥೇಳಿ ನನ್ನ ಮನಸ್ಸಿಗೆ ಅನಿಸುವಲ್ದು. ನಾನು ನಿನಗೆ ಇವತ್ತು ಹೇಳಕತ್ತೀನಲ್ಲ, ನನಗೆ ಅನಿಸಲ್ದು. ಅದಕ್ಕೆ ನಾನು ಒಂದು ಮಾತು ನನ್ನ ಮಗಳಿಗೆ ಕೇಳಿದ್ರೆ ಆಯ್ತು ಅಂಥೇಳಿ ನಿನಗೆ ಕೇಳಕತ್ತೀನಿ. ಈಗ ನೀ ಹೇಳತ್ತಿದಲ್ಲ, ಇಲ್ಲವ ಬದಲಿ ಹೇಗಳ ಚಂದ ನೋಡ್ಕೊತಾಳಂತ, ಆಯಿತು ಮುಗೀತು. ನನಗೇನು ನನ್ನ ಮಗಳು ಚಂದಿದ್ರೆ ಅಷ್ಟೇ ಸಾಕು, ಮತ್ತೇನು ಬೇಕವ ನನಗೆ. ಆದ್ರೂ ಒಂದು ಮಾತು ನೆನ್ಪಿಟ್ಕೊ ಮಗಳೇ, ಈಗ ಚಂದ ಅದಾಳ ನಿಮ್ಮ ಅತ್ತಿ ಅಂತ ನೀ ಹೇಳಕತ್ತಿದಲ್ಲ, ಆಯಿತು ಚಂದ ಇರಲಿ. ಆಕಿ ಏನಾರ ನಿಮ್ಮ ನಾದಿನಿ ಮಾತು ಕೇಳ್ಕೊಂಡು ಮೊದ್ಲಿನ ಗತ್ಲೆ ನೀನು ಕಷ್ಟ ಅದು ಕೊಡ್ಲಕತ್ತಳು ಮಾಡ್ಲತ್ತಳು ಅಂತಂದ್ರೆ ನೀನು ಎಲ್ಲನೂ ನಾನು ಸಹಿಸ್ಕೊತೀನಿ, ಇಲ್ಲೇ ಇರ್ತೀನಿ ಅಂತ ಮಾತ್ರ ಅನ್ನಕ್ಕೆ ಹೋಗಬೇಡ. ನಿನ್ನ ತವ್ರ ಮನೆ ಬಾಗಿಲು ಯಾವಾಗೂ ನಿನ್ನ ಸಲಿನ ತೆಗೆದಿರ್ತದೆ ಅನ್ನೋದು ನೆನ್ಪಿಟ್ಕೊ ನೀನು. ಏನು ನಿಮ್ಮ ಅತ್ತಿಗೆಮ್ಮ ಏನೋ ಅದು ಒಂದು ಕೆಟ್ಟ ಗಳಿಗೆ ಹಂಗೆ ನಿನ್ನ ಮನ್ಸಿಗೆ ನೋವಾಗಂಗೆ ಮಾತಾಡ್ಯಾಳ, ಅದ್ರ ಮೇಲೆ ಆಕಿನ ತಪ್ಪ ಆಕಿಗೆ ಅರಿವಾಕಿ ತಿದ್ಕೊಂಡು ಬಿಟ್ಟಾಳ. ಈಗ ನೋಡಾಕಿನೇ ನಮ್ಗೆ ಇಲ್ಲಿಗೆ ಕಳಿಸ್ಬಿಟ್ಟಾಳ, ಗೊತ್ತೇನೋ ಕರ್ಕೊಂಡು ಬರ್ರಿ ಅಂಥೇಳಿ ನೋಡ್ಲತ್ತಿದಲ್ಲ. ನೀನು ನಿಮ್ಮ ಅತ್ತಿಗೆ ಹೆಂಗೆ ಅದಾಳ ಅಂಥೇಳಿ ಮೊದಲೇ ನಿಂತು ನೋಡ್ತೀನಿ ನೀನು. ಆಕಿ ನಮ್ಗೆ ತಂದೆ ತಾಯಿಕಿನ ಹೆಚ್ಚಿಗೆ ತಿಳ್ಕೊಂಡು ನಡೆದಾಳಕಿ. ಅಂತಾಕಿ ಏನೋ ಒಂದು ಕೆಟ್ಟಗಳಿಗೆ ಸಮಯ ಸಂದರ್ಭ ಹಂಗೆ ನಿನ್ನ ಮನ್ಸಿಗೆ ನೋವಾಗಂಗೆ ಆಯ್ತದು, ಹಂಗೆ ಮಾಡ್ಯಾಳ. ತಪ್ಪು ತಿದ್ಕೊಂಡು ಈಗ ಚಂದ ಆಗ್ಯಾಳ. ಈಗ ವೈನಿ ಕಾಟ ಇಲ್ಲ. ಅಣ್ಣಂತರು ನೀನು ಕೇಳೋಕ್ಕಿಂತ ಮುಂಚೆ ಎಲ್ಲ ತಂದು ಕೊಡ್ತಾನ, ಎಲ್ಲ ನಮ್ಕಿನ್ನ ಹೆಚ್ಚಿಗೆ ಮಾಡ್ತಾನವ. ಎಲ್ಲರೂ ಇರ್ಬೇಕಾದ್ರೆ ನೀನು ಒಬ್ಬಾಕಿ ಕಷ್ಟ ಸಹಿಸ್ಕೊಳ್ಳೋಕೆ ಮಾತ್ರ ಹೋಗ್ಬೇಡ ಮಗಳೇ. ಏನು ಹೇಳಕತ್ತೀನಿ, ನಿನ್ನ ಗುಣ ಹೆಂಗದ ಅಂತಂದ್ರೆ ಅನುಭವಿಸಿದ್ರೆ ನಾ ಒಬ್ಬಾಕಿನೇ ಕಷ್ಟ ಅನುಭವಿಸ್ತೀನಲ್ಲ, ನನ್ನಿಂದ 4 ಮಂದಿ ಕಷ್ಟ ಯಾಕೆ ಕೊಡಬೇಕು ಅಂಥೇಳಿ ಸಹಿಸ್ಕೋತೀನಿ ನೀನು, ನನಗೆ ಗೊತ್ತದ. ಆದರೆ ಅಂಥ ಕೆಲಸ ಮಾತ್ರ ಮಾಡ್ಲಿಕ್ಕೆ ಹೋಗಬೇಡ ಮಗಳೇ, ಮಾಡ್ಲಿಕ್ಕೆ ಹೋಗಬೇಡ. ನಮ್ಗೆ ಇರ್ಲಿಕ್ಕೆ ನೀವು ಒಬ್ಬಾಕಿ ಮಗಳಿದ್ದಿ. ನಮಗೇನು 10 ಮಂದಿ ಮಕ್ಕಳಿಲ್ಲ ವಜ್ಜಿ ಆಗ್ಲಕ್ಕ, ಇರ್ಲಿಕ್ಕೆ ಒಬ್ಬಾಕಿ ಮಗಳಿದ್ದಿ. ನೀನು ಯಾಕೆ ಕಷ್ಟ ಅನುಭವಿಸ್ಕೊತಾ ಇಂಥ ನರ್ಕದಾಗಿರ್ತಿ? ಹಾಂ, ಈಗಲ್ಲ ಮುಂದೆ ನಿನ್ನ ಜೀವನದಾಗ ಹಂಗೆ ಏನಾರ ಆಯ್ತು ಅಂತಂದ್ರೆ ಹೇಳಕತ್ತೀನಿ. ಮತ್ತು ನಮ್ಮವು ಮತ್ತೆ ಡೌಟ್ ಮಾಡ್ತಾ ಅನ್ಬೇಡ, ಹಂಗೆ ಹೇಳಕತ್ತಿಲ್ಲ ನಾನು. ಇನ್ನು ನೀನು ಹುಟ್ಟ ಕೂಸು ಗಂಡಿರಲಿ ಹೆಣ್ಣಿರಲಿ ಅದಕ್ಕೆ ನಾವು ನಮ್ಮ ಕಣ್ಣಿನ ರೆಪ್ಪಿಗತ್ಲೆ ನೋಡ್ಕೋತೀವಿ ನಾವು. ಏನು ನೀವು ಎದಕ್ಕೂ ಚಿಂತೆ ಮಾಡಬೇಡ ಅಂತೀನಿ ನಾನು ಅಷ್ಟೇ, ಮತ್ತೇನಿಲ್ಲ. ಹಂಗೇನಾರ ಇತ್ತು ಮಾಡ್ತು ನಿಮ್ಮ ಅತ್ತೆ ಹಂಗೆ ಏನಾರ ಮಾಡ್ಲಾಗತ್ತು ಅಂದ್ರೆ ಒಂದು ಮಾತು ಮಗಳೇ, ಒಂದು ಮಾತವ ಮನ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ. ನನ್ನ ಮುಂದೆ ಹೇಳು, ಏನು ನನ್ನ ಮುಂದೆ ಹೇಳು, ಇಷ್ಟೇ ನಾನು ಕೇಳೋದು, ಮತ್ತೇನಿಲ್ಲವ. ನೀ ಇಷ್ಟು ಕೇಳಾಗತ್ತಿದ್ದಿ, ನಾನು ನಿನ್ನ ಮುಂದೆ ಹೇಳ್ಕೊತಿದ್ದಾವ. ಆದರೆ ಏನು ಮಾಡಲಿ, ನಮ್ಮ ಅತ್ತೆ ನನ್ನ ಬಾಯಿ ಕಟ್ಟಿ ಬಿಟ್ಟಾಳ. ನಾನೇನಾರ ಹೇಳ್ದ ಅಂತಂದ್ರೆ ನನ್ನ ಹುಟ್ಟ ಕೂಸಿಗೆ ಏನಾರ ಮಾಡಿಬಿಡ್ತಾಳವ. ಆಕಿ ಕಿರಾತಕಿ ಅದಾಳ, ಚಂದಿಲ್ಲವ ಆಕಿ. ನಮ್ಮತ್ತಿ ಚಂದಿಲ್ಲ. ಆಕಿ ನನ್ನ ಕೂಸಿಗಷ್ಟೇ ಅಲ್ಲ, ಯಾವಾಗ ಯಾರಿಗೆ ಏನು ಮಾಡಿಬಿಡ್ತಾಳೋ ಅಂತ ಅಂಜಿಕೆ ಚಾಲು ಆಗಿಬಿಟ್ಟದವ. ಅದಕ್ಕೆ ನಾನು ಹೇಳೋ ಪರಿಸ್ಥಿತಿದಾಗಿಲ್ಲ. ಆದ್ರೆ ನಿನಗೆ ಯಾಕೆ ಇದ್ದಕ್ಕಿದ್ದಂಗೆ ನಮ್ಮ ಅತ್ತೆ ಮೇಲೆ ಹಿಂಗೆ ಅನುಮಾನ ಹೊಂಟೋದು ಅನ್ನೋದೇ ನನಗೆ ಗೊತ್ತಾಗವಲ್ದು.
ನನಗೀಗ ನೀ ಎಷ್ಟು ಕೇಳಿದ್ರು ನನ್ನ ಬಾಯಿ ಕಟ್ಟು ಹಾಕಿದದವ, ನಾನು ಹೇಳೋಕ್ಕಾಗಲ್ಲ. ನಾನು ಇಷ್ಟು ಕೇಳಿದ್ರು ನನ್ನ ಮಗಳು ಒಟ್ಟು ಬಾಯಿ ಬಿಡಲು ಹೋಗಳಲ್ಲ. ನನಗೆ ಗೊತ್ತು ಮಗಳೇ, ನೀನು ಏನೋ ಒಂದು ಚಿಂತೆ ಹಚ್ಕೊಂಡು ಕೊರಗ್ಲಾಗತ್ತಿದಂತ ಗೊತ್ತು. ಆದ್ರೆ ನನ್ನ ಮುಂದೆ ಯಾಕೆ ಬಾಯಿ ಬಿಡಲು ಹೋಗಿದ್ದ ಅನ್ನೋದೇ ನಂಗೆ ತಿಳಿಯಲು ಹೋಗ್ಯದ. ನಾನು ಇವತ್ತು ಇಷ್ಟೆಲ್ಲ ಕೇಳಿದ್ರು ನೀನು ಒಂದು ಮಾತು ನನ್ನ ಮುಂದೆ ಹೇಳಿಲ್ಲಲ್ಲ, ಅದು ಯಾಕೆ ನೀನು ಹೇಳಲು ಹೋಗಿದ್ದಿ? ನಿಂತು ಯಾಕೆ ಇಷ್ಟು ಮುಚ್ಚಿಡ್ಲಾಗತ್ತಿದೆ ಅನ್ನೋದೇ ನನಗೆ ತಿಳಿಯಲ್ದು. ಅಂಥದ್ದು ಏನಾಗ್ಯದ, ಯಾಕೆ ಮುಚ್ಚಿಡ್ಲಾಗತ್ತಿದೆ ಅನ್ನೋದೇ ತಿಳಿಯಲ್ದು ನನಗೆ. ಮುಚ್ಚಿಡಂಥದ್ದು ನಿನ್ನ ಬಾಯಿ ಕಟ್ಲಾಗತ್ತದ ಅಂತಂದ್ರೆ ಅಂಥದ್ದು ಅಂಜಿಕೆ ಏನು ಹಾಕ್ಯಾಳ ನಿಮ್ಮ ಅತ್ತಿ ಅನ್ನೋದೇ ನಂಗೆ ತಿಳಿಯಲ್ದು. ನಾನೇನು ಮಾಡಲಿ, ಹ್ಯಾಂಗೆ ಇದು ಗುರ್ತು ಹಿಡೀಲಿ, ಹ್ಯಾಂಗೆ ಕಂಡು ಹಿಡೀಲಿ ಅನ್ನೋದೇ ಗೊತ್ತಾಗವಲ್ದಲ್ಲ. ನನ್ನ ಮಗಳು ಹೊಟ್ಟಿ ಕಣ್ಣನ ಮುಂದೆ ಹೇಳ್ಕೊಳಕ್ಕಾಗ್ಲಾರ್ದೆ, ಮನಸ್ಸಿನಾಗೂ ಇಟ್ಕೊಳಕ್ಕಾಗ್ಲಾರ್ದೆ ಒಂದೇ ಕೊರಗ್ಲಾಗತ್ತದ. ದುಃಖ ಎಷ್ಟು ಆಗ್ಲಾಗತ್ತದ ಅಂತಂದ್ರೆ ಅವ ಇನ್ನೇನು ಕಣ್ಣೀರಿಗೆ ಹರಿದು ಬಿಡ್ತಾವಷ್ಟೇ. ನಾನು ಹಿಂಗೆ ಅಳ್ಳಾಗತ್ತಿದ್ದು ಏನಾರ ನೀನು ನೋಡಿದೆ ಅಂತಂದ್ರೆ ನೀನು ಅನುಮಾನ ನಿಜ ಆಗಿಬಿಡ್ತದ. ಬೇಡ, ನಮ್ಮ ಅವ್ವಗೆ ಅನುಮಾನ ಬರಬಾರ್ದು. ಮತ್ತು ನಮ್ಮವ್ವ ಕೊರಗ್ತಾಳ, ನಮ್ಮ ಅತ್ತಿ ಯಾರಿಗೂ ಸುಮ್ಮನೆ ಬಿಡಲ್ಲ. ಬೇಡ ಅವಾಗ ಏನೂ ಆಗಿಲ್ಲ, ನಾನು ಚಂದಿದ್ದೀನಿ ನಂಗೆ ತೋರಿಸ್ಕೋಬೇಕು. ಅವ ಯಾಕೆ ಹಿಂಗೆ ಸಪ್ಪಗೆ ಮಾಡ್ಕೊಂಡು ನಿಂತಿದ್ದಿ ಮುಖ? ನಾನು ಹೇಳಕತ್ತೀನಿಲ್ಲ, ನಾನು ಭಾಳ ಖುಷಿದಾಗಿದ್ದೀನಿ. ನೀನು ಸುಮ್ಮನೆ ಏನೇನೋ ತಲೆಗೆ ತೊಗೊಂಡು ಬಿಡ್ತವ. ನಾನು ಇಷ್ಟು ಖುಷಿದಾಗಿದ್ದೀನಿ ಗೊತ್ತೇನ? ನಿನಗೆ ಹೆಂಗೆ ಹೇಳವ ನಾನು ಎಷ್ಟು ಖುಷಿದಾಗಿದ್ದೀನಿ ಅಂಥೇಳಿ? ಇಷ್ಟು ನಿನ್ನ ಕಣ್ಣು ಮುಂದೆ ಓಡಾಡ್ಲಾಕತ್ತೀನಿ, ಇಷ್ಟು ಖುಷಿದಾಗಿದ್ದೀನಿ. ನೀ ನೋಡಿದ್ರೆ ಹಿಂಗೇನೋ ಚಿಂತೆ ಮಾಡ್ಕೊತ ಕುಂತು ಬಿಡ್ತವ. ಏನಿಲ್ಲವ, ನೀನು ಅದ್ಯಾವುದು ತಲೆಗೆ ತೊಗೊಳಕ್ಕೆ ಹೋಗಬೇಡ. ಏನು ನಿನ್ನ ಮಗಳು ಭಾಳ ಖುಷಿದಾಗದ, ಅದೇನೋ ಕೆಟ್ಟ ಟೈಮ ಅತ್ತೆರು ಹಂಗೆ ನಡ್ಕೊಂಡಾರ ಅವಾಗ. ಈಗೇನು ಹಂಗಿಲ್ಲ, ನೀನು ಒಟ್ಟೆ ಚಿಂತೆ ಮಾಡ್ಕೊಬೇಡಂತೀನಿ ನಾನು. ಏನು ಮುಖ ಹಿಂಗೆ ಸಪ್ಪಗೆ ಮಾಡ್ಕೊಬೇಡವ. ನೀನು ಮುಂಜಾನೆ ನನ್ನ ಮನ್ಸಿಗೆ ಭಾಳ ಬೇಜಾರಾಗ್ತದ. ನಡಿ, ಅವು ನೀರು ಕಾಯ್ದಾವೆ, ಎಟ್ಟತ್ತಾಯ್ತು ನಾವಿಬ್ಬರು ಇಲ್ಲೇ ಮಾತಾಡ್ಕೊತ ನಿಂತೀವಿ. ನಡಿ ಮೊದಲು ನಡಿ, ಬಿಸಿ 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 ನೀರು ಕಾಯ್ದಾವೆ ಚಂದ ಜಳಕ ಮಾಡಿ. ನಡಿ ನಾ ಹಂಗೆ ನಾಷ್ಟ ಮಾಡ್ಕೊಂಡು ಬರ್ತೀನಿ. ನಡಿಯವ ನಡಿ, ಇಬ್ಬರು ನಾಷ್ಟ ಮಾಡಮ್. ನಡಿ, ಇವತ್ತು ನಾನು ನಿನ್ನ ಜೊತೆನೇ ನಾಷ್ಟ ಮಾಡ್ತೀನಿ. ನಡಿಯವ, ಹಿಂಗೆ ನೀ ಸಪ್ಪಗಿರ್ಬೇಡ ನೋಡು, ನಾ ಹೇಳಾಕತ್ತೀನಿ. ಇನ್ನೆಷ್ಟು ಖುಷಿ ನಿಂತು ಮಾತಾಡಿದ್ರು ನನಗೆ ನಂಬಿಕೆ ಬರವಲ್ದು ಮಗಳೇ. ದೇವ್ರೆ, ಹೆಂಗಾರ ಮಾಡಿ ನನಗೆ ನೀನೇ ದಾರಿ ತೋರ್ಸಪ್ಪ ದೇವ್ರೆ. ನನ್ನ ಮಗಳು ಬಾಯಿ ಬಿಡಂಗೆ ಮಾಡು. ಯಾಕೆ ಹಿಂಗೆ ಮುಚ್ಚಿಡ್ಲಾಕತ್ತಾಳ ಗೊತ್ತಾಗಂಗೆ ಮಾಡಪ್ಪ. ಅವ್ವ ಎಷ್ಟು ಹೇಳಕತ್ತೀನಿ, ಮತ್ತೆ ನೀನು ಅದು ವಿಚಾರ ನಿಂತು ಹೊರಗೆ ಬರಲ್ಲ ಹೋಗಿದ್ದವ. ಇಷ್ಟು ಮಾತಾಡ್ಲಾಗತ್ತೀನಿ, ಏನು ಹೇಳಲೇ ಹೋಗಿದ್ದಿ? ಇಲ್ಲ, ನಾನು ಏನು ವಿಚಾರ ಮಾಡ್ಲಾಗತ್ತಿದ್ದಿಲ್ಲ. ನೀ ಹೇಳ್ದಲ್ಲ ನನಗೆ ಇಷ್ಟೊತ್ತು ನಾ ಖುಷಿದಾಗಿದ್ದೀನವ, ಚಂದಿದ್ದೀನಂತ. ಸಾಕು ಮಗಳೇ, ನೀ ಚಂದಿದ್ರೆ ಮತ್ತೇನು ಬೇಕು ಹೇಳು ನನಗೆ. ಈ ತಾಯಿಗೆ ಏನು ಬೇಕು ಹೇಳೋದು, ಮಗಳು ಖುಷಿದಾಗಿದ್ರೆ ಸಾಕು. ನಡಿ, ನೀನು ಹಾಕಬೇಡ, ನಾ ಹಾಕ್ಕೊಂಡು ಬರ್ತೀನಿ. ಇಲ್ಲೇ ಬಕೆಟ್ ಅದಲ್ಲ, ಆಯ್ತು ನಾನು ಹಾಕ್ಕೊಂಡು ಬರ್ತೀನಿ. ನಡಿ, ನೀನು ಹಾಕಬೇಡ, ಏನು ಹಾಕ್ಬೇಡ, ನಾನೆಲ್ಲ ಹಾಕ್ಕೊಂಡು ಬರ್ತೀನಿ. ನಡಿ, ಭಾಳ ಥಂಡಿ ಅದ, ಎಷ್ಟೊತ್ತಾಯ್ತು ನಾನು ಹಾಗೆ ಮಾತಿಗೆ ಹಚ್ಚಿಬಿಟ್ಟಿನಿ, ನೀನು ಹಾಗೆ ಮಾತಾಡ್ಕೊತ ನಿಂತುಬಿಟ್ಟಿದ್ದಿ. ಆ ಕಾಲಕ್ಕೆ ಚಪ್ಪಲ್ನೂ ಹಾಕ್ಕೊಂಡಿಲ್ಲವ, ಹಾಗೆ ನಿಂತುಬಿಟ್ಟಿದ್ದಿ. ಥಂಡಿ ಎಷ್ಟು ಹೊಂಟದ ನೋಡು. ನಡಿ, ನಿಮ್ಮ ಮನೆಗೆ ನಡಿ, ನಾ ಎಲ್ಲ ನೀರು ಹಾಕ್ಕೊಂಡು ಬರ್ತೀನಿ. ನಡಿ. ಹ್ಞೂ ಅವ ಆಯ್ತಾ, ಅಲ್ಲೇ ಬಕೆಟ್ ಅದ ನೋಡು, ಅದು ಜಗ್ಗ ಈ ಕಡೆ ಸೈಡಿಗೆ ಅದ ನೋಡು, ಅಲ್ಲೇ ಅದ ನೋಡು ಬಕೆಟ್ ಬಾಜುನೇ. ಹಾಕೊಂಡು ಬಾ ಅಂದ್ರೆ ನಾ ಹೋಗಿ ಸ್ವಲ್ಪ ನಾಷ್ಟಕ್ಕದು ತಯಾರು ಮಾಡ್ತೀನಂತ. ಪ್ಲೀಸ್ ಕತೆಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ಕತೆ ನೋಡ್ಲಾಕತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಾಗೆ ಫಸ್ಟ್ ಟೈಮ್ ಯಾರು ಈ ಕತೆ ನೋಡ್ಲಾಕತ್ತಿರಲ್ಲ ಅವರು ಪಾರ್ಟ್ 1 ನೋಡಿರಿ, ಅಂದರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಂಡ್ರಿ ಅಂತಂದ್ರೆ ನಾನು ಯಾವಾಗ ಸ್ಟೋರಿ ಹಾಕಿದ್ರು ನಿಮ್ಗೆ ಅದು ನೋಟಿಫಿಕೇಷನ್ ಬಂದಿರ್ತದೆ. ನೀವು ಯಾವಾಗ ಫ್ರೀ ಇರ್ತೀರಿ ಆವಾಗ ಕತೆನ ನೋಡ್ಬೋದ್ರಿ. ನಮ್ಮ ಕತೆನ ಎಲ್ಲರೂ ಬಹಳ ಇಷ್ಟಪಟ್ಟು ನೋಡ್ಲಾಕತ್ತೀರಿ, ಭಾಳ ಸಪೋರ್ಟ್ ಮಾಡ್ಲಾಕತ್ತೀರಿ. ನಿಮ್ಮೆಲ್ಲರ ಸಪೋರ್ಟು ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.